ಆತ್ಮೀಯ ಶಿಕ್ಷಕರೇ, ದ್ವಿಭಾಷಾ ತರಗತಿಯ ಬೋಧನೆ ಹೇಗೆ ಮಾಡಬೇಕು ಅನ್ನೋದು ನಾವು ತರಗತಿಗಳನ್ನು ಯಾವ ರೀತಿ ಶಿಕ್ಷಕರು ಹಂಚಿಕೊಂಡಿದ್ದಾರೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತದೆ. ಫಾರ್ ಎಕ್ಸಾಂಪಲ್, ಇಬ್ಬರು ಶಿಕ್ಷಕರಿರುವಂಥ ಶಾಲೆಗಳಲ್ಲಿ ನೀವು ಯಾವ ರೀತಿ ತರಗತಿಗಳನ್ನು ಹಂಚಿಕೆ ಮಾಡ್ಕೊಂಡಿರ್ತೀರಾ, ವಿಷಯವಾರು ಹಂಚಿಕೆ ಮಾಡ್ಕೊಳ್ತಿರೋ ಅಥವಾ ತರಗತಿವಾರು ಹಂಚಿಕೆ ಮಾಡ್ಕೊಳ್ತಿರೋ, ಅದು ನಿಮ್ಮ ವಿವೇಚನೆಗೆ ಬಿಟ್ಟಿದ್ದು. ಇಲ್ಲಿ ನಾನು ನನ್ನ ಶಾಲೆಯಲ್ಲಿ 1ರಿಂದ 3ನೇ ತರಗತಿಯನ್ನು ಒಂದು ಕೊಠಡಿಯಲ್ಲಿ ಕೂರಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ 4 ಮತ್ತು 5ನೇ ತರಗತಿಯನ್ನು ಒಂದು ಕೊಠಡಿಯಲ್ಲಿ ಕೂರಿಸ್ಕೊಳ್ತಾ ಇದ್ದೀವಿ. ಇಲ್ಲಿ ವಿಷಯವನ್ನು ಹಂಚಿಕೆ ಮಾಡ್ಕೊಳ್ಳೋದು ಬಿಡೋದು ನಮ್ಮ ವಿವೇಚನೆಗೆ ಬಿಟ್ಟಿರುತ್ತೆ. ಈಗ ಒಂದು ಕೊಠಡಿಯಲ್ಲಿ 3 ತರಗತಿಗಳಿದ್ದಂಥ ಸಂದರ್ಭದಲ್ಲಿ 3 ತರಗತಿಗಳಿಗೂ ಕೂಡ ಪ್ರತ್ಯೇಕವಾಗಿ ಬೋಧನೆಯನ್ನು ಮಾಡಬೇಕಾಗತ್ತೆ. ಹಾಗಾಗಿ ಇಲ್ಲಿ ಉದಾಹರಣೆಗೆ 1ರಿಂದ 3 ತರಗತಿಗಳಿರುವಂಥ ಕೊಠಡಿಯಲ್ಲಿ ನಾನು 1ನೇ ತರಗತಿಗೆ ವಿದ್ಯಾಚೇತನ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡ್ತೀನಿ. ಇನ್ನು 2 ಮತ್ತು 3ನೇ ತರಗತಿಗಳಿಗೆ ಟ್ರಾನ್ಸಿಷನ್ ಪೀರಿಯಡ್ ಅವಧಿಯ ಮಾಡ್ಯೂಲ್ನಲ್ಲಿ ಕೊಟ್ಟಿರುವಂಥ ಚಟುವಟಿಕೆಗಳನ್ನು ನಾನು ನಿರ್ವಹಣೆ ಮಾಡ್ತಾ ಹೋಗ್ತೀನಿ. ಅದೇ ರೀತಿ ಇನ್ನೊಂದು ತರಗತಿ ಕೊಠಡಿಯಲ್ಲಿ 4 ಮತ್ತು 5ನೇ ತರಗತಿಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಟ್ರಾನ್ಸಿಷನ್ ಪೀರಿಯಡ್ ಅವಧಿಯ ಮಾಡ್ಯೂಲ್ಗಳಲ್ಲಿ ನೀಡಿರುವಂಥ ಚಟುವಟಿಕೆಗಳನ್ನು ಮತ್ತೊಬ್ಬ ಶಿಕ್ಷಕರು ನಿರ್ವಹಣೆಯನ್ನು ಮಾಡ್ತಾ ಹೋಗ್ತಾರೆ. ಈಗ ಇಲ್ಲಿ ವಿದ್ಯಾಚೇತನಕ್ಕೆ ಸಂಬಂಧಪಟ್ಟಂತೆ 1ನೇ ತರಗತಿ ವಿದ್ಯಾರ್ಥಿಗಳಿಗೆ ಏನು 8 ಅವಧಿಗಳಲ್ಲಿ ಚಟುವಟಿಕೆಗಳು ನಡೀತಾ ಹೋಗ್ತವೆ. ಹಾಗೆ 2ರಿಂದ 5ನೇ ತರಗತಿಗೆ ಸಂಬಂಧಪಟ್ಟಂತೆ 4 ಅವಧಿಗಳಲ್ಲಿ, ಅಂದರೆ 80 ನಿಮಿಷಗಳ 4 ಅವಧಿಗಳಲ್ಲಿ ಚಟುವಟಿಕೆಗಳು ನಿರ್ವಹಣೆ ಆಗ್ತಾ ಹೋಗ್ತವೆ. ಸೊ ಅದೇ ಮಾದರಿಯಲ್ಲಿ ನಾವೇನು ಮಾಡಬೇಕಾಗಂದ್ರೆ, ಹಿಂದಿನ ವರ್ಷದಲ್ಲಿ ಯಾವ ರೀತಿ ಕನ್ನಡದಲ್ಲಿ ನಾವು ಟೀಚ್ ಮಾಡಿದ್ವಿ ವಿದ್ಯಾಪ್ರವೇಶ ಅಂತೇಳಿ, ಆದರೆ ಈ ಬಾರಿಯಲ್ಲಿ ವಿದ್ಯಾಚೇತನ ಅಂತೇಳಿ ಹೆಸರು ಬದಲಾಗಿದೆ. ಅದರ ಚಟುವಟಿಕೆಗಳು ಸೇಮ್ ಅದೇ ರೀತಿ ಇರುತ್ತೆ. ಸೊ ಬೈಲಿಂಗ್ವಲ್ ತರಗತಿಗಳಿಗೆ ನಾವು ಇಂಗ್ಲೀಷ್ನಲ್ಲಿ ವಿದ್ಯಾಚೇತನ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡ್ತಾ ಹೋಗಬೇಕಾಗುತ್ತೆ. 1ನೇ ತರಗತಿಗೆ ವಿದ್ಯಾಚೇತನಕ್ಕೆ ಸಂಬಂಧಪಟ್ಟಂತೆ ಮೊದಲನೇ ಅವಧಿ ಗ್ರೀಟಿಂಗ್ಸ್ ಮತ್ತು ಸರ್ಕಲ್ ಟಾಕ್ ಆಗಿರುತ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ಮಕ್ಕಳನ್ನು ಗುಡ್ ಮಾರ್ನಿಂಗ್ ಹೇಳುತ್ತಾ ಚಾಕ್ಲೇಟ್ ಇರ್ಬೋದು, ಹೂಗಳಿರ್ಬೋದು, ಅಥವಾ ನೀವು ಏನಾದ್ರು ಗಿಫ್ಟ್ಗಳನ್ನು ಕೊಡೋದ್ರ ಮೂಲಕ ತರಗತಿ ಒಳಗಡೆ ಪ್ರವೇಶ ಮಾಡಿಸ್ಬೋದು. ತದನಂತರ ಸರ್ಕಲ್ ಟಾಕ್ಗೆ ಸಂಬಂಧಪಟ್ಟಂತೆ ಅಬೌಟ್ ಮೀ, ಅಂದರೆ ನನ್ನ ಕುರಿತು, ಅಂದರೆ ಮಕ್ಕಳನ್ನು ಅವರ ಒಂದು ಹೆಸರು ಹೇಳೋದಿರ್ಬೋದು, ಆ ಮಗು ಎಲ್ಲಿಂದ ಬರ್ತಾ ಇದೆ, ಸೊ ಆ ಮಗುವಿನ ಒಂದು ವಿಚಾರಗಳನ್ನ, ಅಭಿಪ್ರಾಯಗಳನ್ನು ಶೇರ್ ಮಾಡ್ಕೊಳ್ಳುವಂತಹ ಬಗ್ಗೆ ನಾವಲ್ಲಿ ಮಾತಾಡಬೇಕಾಗತ್ತೆ. ಇಲ್ಲಿ ಆದಷ್ಟು ನಾವು ಇಂಗ್ಲೀಷ್ ಭಾಷೆಯನ್ನು ಕೂಡ ಬಳಸ್ಕೊಂಡು ನಾವು ಮಾತಾಡಿಸ್ಬೇಕಾಗತ್ತೆ. ಇನ್ನು ಇದೇ ತರಗತಿಯಲ್ಲಿ 2 ಮತ್ತು 3ನೇ ತರಗತಿ ಮಕ್ಕಳನ್ನು ಕೂಡ ನಾನು ಕೂರಿಸ್ಕೊಂಡಿರೋದ್ರಿಂದ 2 ಮತ್ತು 3ನೇ ತರಗತಿ ಮಕ್ಕಳಿಗೆ ನಾನು ಮೊದಲನೇ ಅವಧಿ ಕನ್ನಡ ಅವಧಿಯನ್ನು ಹಾಕ್ಕೊಂಡಿದ್ದೀನಿ. ಇದು 80 ನಿಮಿಷಗಳ ಅವಧಿಯಾಗಿರುತ್ತೆ. ಸೊ ಈ ಅವಧಿಯಲ್ಲಿ 2 ಮತ್ತು 3ನೇ ತರಗತಿಗಳಿಗೆ ಸಂಬಂಧಪಟ್ಟಂತೆ ಕನ್ನಡ ವಿಷಯದಲ್ಲಿರುವ ಮಾಡ್ಯೂಲ್ನಲ್ಲಿ, ಅಂದರೆ ಟ್ರಾನ್ಸಿಷನ್ ಪೀರಿಯಡ್ ಮಾಡ್ಯೂಲ್ನಲ್ಲಿ ಏನು ಚಟುವಟಿಕೆಗಳನ್ನು ದಿನ 1ರಲ್ಲಿ ನಿರ್ವಹಣೆ ಮಾಡಬೇಕು ಅಂತ ಕ್ಯಾಲೆಂಡರ್ನಲ್ಲಿ ತಿಳಿಸಲಾಗಿರುತ್ತದೋ ಆ ಚಟುವಟಿಕೆಗಳ ಬಗ್ಗೆ ನಾನಲ್ಲಿ ಹೇಳ್ಕೊಡ್ಬೇಕಾಗತ್ತೆ. ಇನ್ನು ವಿದ್ಯಾಚೇತನಕ್ಕೆ ಸಂಬಂಧಪಟ್ಟಂತೆ 2ನೇ ಅವಧಿ ಮೈ ಟೈಮ್ ಅಂತ ಇರುತ್ತೆ. ಇಲ್ಲಿ 4 ಕಾರ್ನರ್ಗಳೇನಿದೆಯೋ ಆ ಕಾರ್ನರ್ಗಳ ಪರಿಚಯವನ್ನು ನಾವಿಲ್ಲಿ ಮಾಡಿಕೊಡ್ಬೇಕಾಗತ್ತೆ. ಇದನ್ನು ಈ ಸರಿ ನಾವು ಇಂಗ್ಲೀಷ್ನಲ್ಲಿ ಮಾಡಿಕೊಡ್ಬೇಕಾಗತ್ತೆ. ಇಲ್ಲಿ 4 ಕಾರ್ನರ್ಗಳ ಬಗ್ಗೆ ಹೇಳೋದಾದರೆ, ಮ್ಯಾಥ್ಸ್ ಆ್ಯಂಡ್ ಸೈನ್ಸ್ ಎಕ್ಸ್ಪ್ಲೋರೇಟರಿ ಲರ್ನಿಂಗ್ ಏರಿಯಾ, ಡಾಲ್ಸ್ ಆ್ಯಂಡ್ ಬಿಲ್ಡಿಂಗ್ ಬ್ಲಾಕ್ ಲರ್ನಿಂಗ್ ಏರಿಯಾ, ರೈಟಿಂಗ್ ಆ್ಯಂಡ್ ರೀಡಿಂಗ್ ಲರ್ನಿಂಗ್ ಏರಿಯಾ, ಟಾಯ್ ಆರ್ ಡೂ ಇಟ್ ಯುವರ್ ಸೆಲ್ಫ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಲರ್ನಿಂಗ್ ಏರಿಯಾ. ಈ ರೀತಿಯಲ್ಲಿ 4 ಕಾರ್ನರ್ಗಳನ್ನು ಪರಿಚಯ ಮಾಡಬೇಕು. ಜೊತೆಗೆ ಆ ಕಾರ್ನರ್ಗಳಲ್ಲಿರುವಂತಹ ಏನೇನೆಲ್ಲ ಮೆಟೀರಿಯಲ್ಗಳನ್ನ ಇಟ್ಟಿರ್ತೀವಿ, ಅವುಗಳನ್ನ ಯಾವ ರೀತಿ ಬಳಸಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವಲ್ಲಿ ಮಕ್ಕಳಿಗೆ ತಿಳಿಸ್ತಾ ಹೋಗಬೇಕಾಗತ್ತೆ. ಮತ್ತು ಆ ವಸ್ತುಗಳ ನೇಮನ್ನು ಆದಷ್ಟು ನಾವು ಇಂಗ್ಲೀಷ್ನಲ್ಲಿ ಪರಿಚಯ ಮಾಡಿಸ್ಬೇಕಾಗತ್ತೆ. ದಯಮಾಡಿ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. 1ನೇ ತರಗತಿಗೆ 2ನೇ ಅವಧಿ ನಡೆಯುವಂಥ ಸಂದರ್ಭದಲ್ಲೂ ಕೂಡ 2 ಮತ್ತು 3ನೇ ತರಗತಿಗಳಿಗೆ ಮತ್ತು 4 ಮತ್ತು 5ನೇ ತರಗತಿಗಳಿಗೆ 1ನೇ ಅವಧಿಯೇ ನಡೀತಾ ಇರುತ್ತೆ. ಸೊ ಇದು ಕೂಡ ನಿಮಗೆ ಲಾಸ್ಟ್ ಇಯರ್ ಕೂಡ ಸೇತುಬಂಧ ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಿದ್ರಿ. ಈ ವರ್ಷವೂ ಕೂಡ ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡಬೇಕಾಗತ್ತೆ. ಇನ್ನು ನೆಕ್ಸ್ಟ್ ವಿದ್ಯಾಚೇತನದಲ್ಲಿ 3ನೇ ಅವಧಿ ಅಂತ ಹೇಳಿದ್ರೆ ಬೇಸಿಕ್ ನ್ಯೂಮರಿಕಲ್ ನಾಲೆಡ್ಜ್ ಅಂತೇಳಿ, ಅಂದರೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತಹ ಅವಧಿ ಆಗಿರುತ್ತದೆ. ಇಲ್ಲಿ ಲುಕ್ ಆ್ಯಂಡ್ ಸೇ ಎಂಬಂತಹ ಚಟುವಟಿಕೆಯನ್ನು ನಾವು ನಿರ್ವಹಣೆ ಮಾಡಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಮಾಡೆಲ್ನಲ್ಲಿ ನಮಗೆ ಕೊಡಲಾಗಿದೆ ಏನೇನೆಲ್ಲ ಮಾಡಬೇಕು ಅಂತೇಳಿ. ಫ್ರೂಟ್ಸ್, ವೆಜಿಟೇಬಲ್ಸು, ಯುಟೆನ್ಸಿಲ್ಸ್ ಎಲ್ಲ ಕೊಟ್ಟು ಅದನ್ನು ನೋಡಿ ಹೇಳುವಂತಹ ಒಂದು ಚಟುವಟಿಕೆಯನ್ನು ಮಕ್ಕಳಿಂದ ಮಾಡಿಸ್ಬೇಕಾಗತ್ತೆ. ಅದೇ ಸಮಯದಲ್ಲಿ 2 ಮತ್ತು 3ನೇ ತರಗತಿ ಮಕ್ಕಳಿಗೆ 2ನೇ ಅವಧಿ ಸ್ಟಾರ್ಟ್ ಆಗುತ್ತೆ. ನಾನಿಲ್ಲಿ 2ನೇ ಅವಧಿಯನ್ನು ಇಂಗ್ಲೀಷ್ ಅವಧಿ ಅಂತ ತಗೊಂಡಿರ್ತೀನಿ. ಸೊ ಹಾಗಾಗಿ ಇಂಗ್ಲೀಷ್ ಮಾಡೆಲ್ಗೆ ಸಂಬಂಧಪಟ್ಟಂತೆ 2 ಮತ್ತು 3ನೇ ತರಗತಿಯ ಮಾಡೆಲ್ಗಳಲ್ಲಿ ದಿನ 1ರಲ್ಲಿ ಯಾವೆಲ್ಲ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕು ಅಂತ ಕೊಟ್ಟಿರ್ತಾರೋ ಆ ಒಂದು ಚಟುವಟಿಕೆಗಳ ಬಗ್ಗೆ ನಾವು 2 ಮತ್ತು 3ನೇ ತರಗತಿಗೆ ತಿಳಿಸ್ತಾ ಹೋಗ್ತೀನಿ.
ಇನ್ನು ವಿದ್ಯಾಚೇತನದಲ್ಲಿ 4ನೇ ಅವಧಿ ಕ್ರಿಯೇಟಿವ್ ಆರ್ಟ್ಸ್ ಆ್ಯಂಡ್ ಸೆನ್ಸಿಟಿವ್ ಮಸ್ಕ್ಯುಲರ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ, ಇದು ಸೃಜನಶೀಲ ಕಲೆ ಅಂತ ಹೇಳಿ ನಾವು ಲಾಸ್ಟ್ ಇಯರ್ ಕಲಿಸ್ತಾ ಇದ್ವಿ. ಇದರಲ್ಲಿ ಸಂಬಂಧಪಟ್ಟಂತೆ ಪೇಂಟ್ ಆ್ಯಂಡ್ ಪೇಪರ್ ಎಂಪ್ಯಾಸಿಸ್ ಆನ್ ಕ್ರಿಯೇಟಿಂಗ್ ಇಮೇಜಸ್ ಬೈ ಟ್ರೇಸಿಂಗ್ ಅಂತ ಹೇಳಿದ್ರೆ ಒತ್ತು ಚಿತ್ರಕ್ಕೆ ಸಂಬಂಧಪಟ್ಟಂತಹ ಒಂದು ಚಟುವಟಿಕೆ ಆಗಿರುತ್ತದೆ. ಇದನ್ನು ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತೇಳಿ ನಿಮಗೆ ಅರ್ಥ ಆಗಲಿಲ್ಲ ಅಂದರೆ, ಇಂಗ್ಲೀಷ್ ಮಾಡೆಲ್ ಅರ್ಥ ಆಗಲಿಲ್ಲ ಅಂದರೆ ಲಾಸ್ಟ್ ಇಯರ್ ನೀವೇನು ಕನ್ನಡ ಸಾಹಿತ್ಯವನ್ನು ವಿದ್ಯಾಪ್ರವೇಶಕ್ಕೆ ಸಂಬಂಧಪಟ್ಟಂಥ ಸಾಹಿತ್ಯವನ್ನು ನೀವು ಪ್ರಿಂಟೌಟ್ ತೊಗೊಂಡಿದ್ರು ಅದನ್ನು ನೋಡಿಕೊಂಡು ನೀವೇನು ಮಾಡ್ಬೋದು, ಕನ್ನಡದಲ್ಲಿ ಯಾವ ರೀತಿ ಚಟುವಟಿಕೆ ನಿರ್ವಹಣೆ ಮಾಡಬೇಕು ಅಂತೇಳ್ಬಿಟ್ಟು ನೋಡ್ಕೋಬೋದು. ಆ ಒಂದು ಚಟುವಟಿಕೆ ನಿರ್ವಹಣೆ ಮಾಡಬೇಕಾಗತ್ತೆ. ಅದೇ ಸಂದರ್ಭದಲ್ಲಿ 2 ಮತ್ತು 3ನೇ ತರಗತಿ ಮಕ್ಕಳು ಇಂಗ್ಲೀಷ್ಗೆ ಸಂಬಂಧಪಟ್ಟಂಥ ಚಟುವಟಿಕೆಗಳನ್ನೇ ಅಲ್ಲಿ ನಿರ್ವಹಣೆ ಮಾಡ್ತಿರ್ತಾರೆ. ನಾವಿಲ್ಲಿ 1ನೇ ತರಗತಿಯ ಮಕ್ಕಳಿಗೆ ಚಟುವಟಿಕೆಗಳನ್ನ ಹೇಳ್ಕೊಡೋಂಥ ಜೊತೆಗೆ 2 ಮತ್ತು 3ನೇ ತರಗತಿ ಮಕ್ಕಳು ಚಟುವಟಿಕೆಯನ್ನು ಯಾವ ರೀತಿ ನಿರ್ವಹಣೆ ಮಾಡ್ತಿದ್ದಾರೆ, ಅವ್ರಿಗೇನಾದರೂ ಇನ್ಸ್ಟ್ರಕ್ಷನ್ಸ್ನ ಕೊಡೋದಿದ್ರೆ ಮತ್ತು ಕರೆಕ್ಷನ್ ಮಾಡೋದಿದ್ರೆ ಅದೇ ಸಂದರ್ಭದಲ್ಲಿ ಕೂಡ ನಾವೇನು ಮಾಡಬೇಕಾಗತ್ತೆ, ನಿರ್ವಹಣೆ ಮಾಡ್ತಾ ಹೋಗಬೇಕಾಗತ್ತೆ. ಇಲ್ಲಿಗೆ ಬೆಳಗಿನ 4 ಅವಧಿಗಳು ವಿದ್ಯಾಚೇತನಕ್ಕೆ ಸಂಬಂಧಪಟ್ಟಂತೆ, ಹಾಗೆ ಟ್ರಾನ್ಸಿಷನ್ ಪೀರಿಯಡ್ಗೆ ಸಂಬಂಧಪಟ್ಟಂತೆ 2 ಮತ್ತು 3ನೇ ತರಗತಿಗೆ 2 ಅವಧಿಗಳು ಮುಕ್ತಾಯ ಆಗುತ್ತೆ. ಇನ್ನು ಮಧ್ಯಾಹ್ನದ 1ನೇ ಅವಧಿ ವಿದ್ಯಾಚೇತನಕ್ಕೆ ಸಂಬಂಧಪಟ್ಟಂತೆ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಅಂತೇಳಿ, ಇದು 60 ನಿಮಿಷಗಳ ಅವಧಿಯಾಗಿರುತ್ತದೆ. ಅದೇ ಸಂದರ್ಭದಲ್ಲಿ 2 ಮತ್ತು 3ನೇ ತರಗತಿ ಮಕ್ಕಳಿಗೆ ನಾನು ಗಣಿತ ಅವಧಿಯನ್ನು ಹಾಕ್ಕೊಂಡಿರ್ತೀನಿ. ಇದು 80 ನಿಮಿಷಗಳ ಅವಧಿಯಾಗಿರುತ್ತೆ. ಸೊ ಇಲ್ಲಿ ವಿದ್ಯಾಚೇತನಕ್ಕೆ ಸಂಬಂಧಪಟ್ಟಂತೆ ಶೇರಿಂಗ್ ಎಕ್ಸ್ಪೀರಿಯನ್ಸ್ ಎಂಬಂಥ ಒಂದು ಆ್ಯಕ್ಟಿವಿಟಿಯನ್ನು ಕೊಡಲಾಗಿದೆ. ಆದಷ್ಟು ನೀವು ನಾನು ಆಗಲೇ ಹೇಳಿದಾಗೆ ಕನ್ನಡ ಮಾಡೆಲ್ ಮತ್ತು ಇಂಗ್ಲೀಷ್ ಮಾಡೆಲ್ ಎರಡನ್ನ ಕೂಡ ನೀವು ಜೊತೆಯಾಗೇ ಇಟ್ಕೊಂಡು ಅದೇ ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಹೋಗಬೇಕಾಗತ್ತೆ. ನೆಕ್ಸ್ಟು 2 ಮತ್ತು 3ನೇ ತರಗತಿಗೆ ಸಂಬಂಧಪಟ್ಟಂತೆ ಗಣಿತ ಮಾಡೆಲ್ನಲ್ಲಿ ದಿನ 1ರಲ್ಲಿ ಯಾವ ಚಟುವಟಿಕೆಯನ್ನು ನಿರ್ವಹಣೆ ಮಾಡಲಿಕ್ಕೆ ತಿಳಿಸಿದಾರೋ ಕ್ಯಾಲೆಂಡರ್ನಲ್ಲಿ ಅದೇ ಚಟುವಟಿಕೆಗಳನ್ನು ಆ ತರಗತಿಯ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗತ್ತೆ. ನೆಕ್ಸ್ಟ್ ವಿದ್ಯಾಚೇತನದಲ್ಲಿ 6ನೇ ಅವಧಿ ಔಟ್ಡೋರ್ ಗೇಮ್ಸ್ ಆಗಿರುತ್ತೆ. ಇಲ್ಲಿ ಟು ನೋ ದ ಲೊಕೇಶನ್ ಆ್ಯಂಡ್ ಯೂಸಿಂಗ್ ಮಟೀರಿಯಲ್ಸ್ ಫಾರ್ ಔಟ್ಡೋರ್ ಪ್ಲೇ ಅಂತ ಕೊಟ್ಟಿದ್ದಾರೆ ಆ್ಯಕ್ಟಿವಿಟಿ ನೇಮು. ಅಂದರೆ ಇಲ್ಲಿ ಹೊರಗಡೆ ಮೈದಾನದ ಬಗ್ಗೆ ನಾವಲ್ಲಿ ತಿಳುವಳಿಕೆ ಹೇಳಬೇಕಾಗತ್ತೆ, ಮತ್ತು ಮೈದಾನದಲ್ಲಿ ಯಾವ ರೀತಿಯಲ್ಲಿ ನಾವು ರೂಲ್ಸ್ಗಳನ್ನ ಫಾಲೋ ಮಾಡಬೇಕು, ಸೇಫ್ಟಿ ರೂಲ್ಸ್ನ ಯಾವ ರೀತಿ ಫಾಲೋ ಮಾಡಬೇಕು ಅನ್ನೋದ್ರ ಬಗ್ಗೆ ನಾವು ಈ ಒಂದು ಅವಧಿಯಲ್ಲಿ ತಿಳಿಸ್ಬೇಕಾಗತ್ತೆ. ಇದೇ ಸಂದರ್ಭದಲ್ಲಿ 2 ಮತ್ತು 3ನೇ ತರಗತಿ ಮಕ್ಕಳಿಗೆ ಗಣಿತ ಅವಧಿ ನಡೀತಾ ಇರುತ್ತೆ. ವಿದ್ಯಾಚೇತನದಲ್ಲಿ 7ನೇ ಅವಧಿ ಸ್ಟೋರಿ ಟೈಮ್. ಇಲ್ಲಿ ದ ಲಯನ್ ಆ್ಯಂಡ್ ದ ಮೌಸ್ ಈ ಒಂದು ಸ್ಟೋರಿಯನ್ನು ನಾವು ಇಂಗ್ಲೀಷ್ನಲ್ಲಿ ಹೇಳಬೇಕಾಗತ್ತೆ. ಈ ಸ್ಟೋರಿಯನ್ನು ಹೇಳ್ಕೊಡೋ ವಿಧಾನವನ್ನು ಅಲ್ಲಿ ಒಂದೊಂದು ದಿನದಲ್ಲಿ ಒಂದೊಂದು ರೀತಿಯಲ್ಲಿ ನಾವು ಸ್ಟೋರಿಯನ್ನು ಹೇಳ್ತಾ ಹೋಗಬೇಕಾಗತ್ತೆ. ನಾವು ಒಂದೇ ಸ್ಟೋರಿಯನ್ನು ವಿವಿಧ ರೀತಿಯಲ್ಲಿ, ಅಂದರೆ 1ನೇ ದಿನ ಓದುವಂಥದ್ದು, 2ನೇ ದಿನ ನಾಟಕ ಅಭಿನಯ ಇರ್ಬೋದು, ಅಥವಾ ಚಿತ್ರಗಳನ್ನು ಬಳಸ್ಕೊಂಡು ಮುಖವಾಡಗಳನ್ನ ಬಳಸ್ಕೊಂಡು ಹೇಳ್ಕೊಡುವಂಥದ್ದು, ಈ ರೀತಿಯಲ್ಲಿ ನೀವು ಲಾಸ್ಟ್ ಇಯರ್ ಕೂಡ ಮಾಡಿದ್ದೀವಿ. ಸೊ ಇಲ್ಲಿ ಇನ್ಸ್ಟ್ರಕ್ಷನ್ ಏನು ಕೊಟ್ಟಿದ್ದಾರೋ ಅದನ್ನು ನಾವು ಬಳಸ್ಕೊಂಡು ಏನು ಮಾಡಬೇಕಾಗತ್ತೆ, ಸ್ಟೋರಿ ಟೆಲ್ಲಿಂಗ್ನ ಮಾಡಬೇಕಾಗತ್ತೆ. ಇದೇ ಸಂದರ್ಭದಲ್ಲಿ 2 ಮತ್ತು 3ನೇ ತರಗತಿ ಮಕ್ಕಳಿಗೆ ಕೊನೆಯ ಅವಧಿ, ಅದು EVS ಅವಧಿ. ನನ್ನ ಶಾಲೆಯಲ್ಲಿ EVS ಅವಧಿ ಅಂತ ತೋರಿಸ್ಕೊಂಡಿದ್ದೀನಿ. ಸೊ ಹಾಗಾಗಿ EVSಗೆ ಸಂಬಂಧಪಟ್ಟಂತೆ EVS ಟ್ರಾನ್ಸಿಷನ್ ಪೀರಿಯಡ್ ಮಾಡೆಲ್ ಏನಿದೆ, ಆ ಮಾಡೆಲ್ನಲ್ಲಿ ದಿನ 1ರಲ್ಲಿ ಕ್ಯಾಲೆಂಡರಲ್ಲಿ ದಿನ 1ರಲ್ಲಿ ಏನೆಲ್ಲ ಚಟುವಟಿಕೆಯನ್ನು ಮಾಡಬೇಕು ಅಂತ ಹೇಳಿದಾರೋ ಅದೇ ಚಟುವಟಿಕೆಗಳ ಬಗ್ಗೆ ನಾವಲ್ಲಿ ಹೇಳ್ಕೊಡ್ತಾ ಹೋಗಬೇಕಾಗತ್ತೆ. ಇನ್ನು ವಿದ್ಯಾಚೇತನದಲ್ಲಿ ಕೊನೆಯ ಅವಧಿ ಸಿ ಯು ಅಗೇನ್ ಅಂತ ಹೇಳಿ, ಈ ಒಂದು ಅವಧಿಗೆ ಸಂಬಂಧಪಟ್ಟಂತೆ ನಾವು ಲಾಸ್ಟ್ ಇಯರ್ ಕೂಡ 7 ಅವಧಿಯಲ್ಲಿ ಏನೇನೆಲ್ಲ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿರ್ತೀವೋ ಅದರ ಬಗ್ಗೆ ಮತ್ತೊಮ್ಮೆ ಪುನರ್ಮನನ ಮಾಡಬೇಕು. ಮತ್ತು ನಾಳೆ ದಿನದ ಒಂದು ಚಟುವಟಿಕೆಗಳಲ್ಲಿ ಏನಾದರೂ ತರುವಂಥದ್ದಿದ್ರೆ, ವಸ್ತುಗಳಿದ್ರೆ ಅದ್ರ ಬಗ್ಗೆಯೂ ನಾವಲ್ಲಿ ಏನು ಮಾಡಬೇಕಾಗತ್ತೆ, ರೆಡಿ ಮಾಡ್ಕೋಬೇಕಾಗತ್ತೆ. ಜೊತೆಗೆ ಮಕ್ಕಳಿಗೆ ಮತ್ತೊಮ್ಮೆ ಈ ಮಾಹಿತಿಯನ್ನು ಕೊಟ್ಟು ಈ ದಿನದ 1ನೇ ದಿನದ ತರಗತಿಯನ್ನು ಮುಗಿಸ್ಬೇಕಾಗತ್ತೆ. ಇದೇ ಸಂದರ್ಭದಲ್ಲಿ 2 ಮತ್ತು 3ನೇ ತರಗತಿ ಮಕ್ಕಳಿಗೆ EVSನಲ್ಲಿ ಮಕ್ಕಳು ನಿರ್ವಹಣೆ ಮಾಡಿರುವಂಥ ಚಟುವಟಿಕೆಯನ್ನು ನಾವು ಕರೆಕ್ಷನ್ ಮಾಡಬೇಕಾಗತ್ತೆ. ಚಟುವಟಿಕೆ ಹಾಳೆಗಳಿತ್ತಂದರೆ ಅಲ್ಲಿ ಚಟುವಟಿಕೆ ಹಾಳೆಯನ್ನು ಕೂಡ ಕರೆಕ್ಷನ್ ಮಾಡಿ CPFನಲ್ಲಿ ಮೇಂಟೈನ್ ಮಾಡಬೇಕಾಗತ್ತೆ. ಅದೇ ರೀತಿ ನಾವು ಪ್ರತಿ ಅವಧಿಯಲ್ಲೂ ಕೂಡ 2 ಮತ್ತು 3ನೇ ತರಗತಿ ಮಕ್ಕಳು ನಿರ್ವಹಣೆ ಮಾಡಿರುವಂತಹ ಚಟುವಟಿಕೆ ಹಾಳೆಗಳನ್ನು ಕರೆಕ್ಷನ್ ಮಾಡಿ ನಾವೇನು ಮಾಡಬೇಕಾಗತ್ತೆ, ಡೇಟು ಮತ್ತು ಸಿಗ್ನೇಚರ್ ಹಾಕೋದ್ರ ಜೊತೆಗೆ CPFನಲ್ಲಿ ನಾವು ಹಾಳೆಗಳನ್ನು ಇಡಬೇಕಾಗತ್ತೆ. ಇದೇ ಮಾದರಿಯಲ್ಲಿ 4 ಮತ್ತು 5ನೇ ತರಗತಿ ಮಕ್ಕಳಿಗೂ ಕೂಡ 80 ನಿಮಿಷಗಳ 4 ಅವಧಿಗಳನ್ನು ಹಾಕ್ಕೊಂಡು ಆ ಅವಧಿಗಳಲ್ಲಿ
ಟ್ರಾನ್ಸಿಷನ್ ಮಾಡೆಲ್ನಲ್ಲಿ ಏನೆಲ್ಲ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಬೇಕು ಅಂತ ಕ್ಯಾಲೆಂಡರ್ನಲ್ಲಿ ತಿಳಿಸಲಾಗಿದೆಯೋ ಆ ಕ್ಯಾಲೆಂಡರ್ ಅನುಸಾರವಾಗಿಯೇ ನಾವು ಪ್ರತಿದಿನ ಆಯಾ ದಿನದಲ್ಲಿ ನಿಗದಿಪಡಿಸಿದಂಥ ಚಟುವಟಿಕೆಗಳನ್ನು ನಿರ್ವಹಣೆ ಮಾಡಿಕೊಂಡು ಹೋಗೋದ್ರಿಂದ ನಮಗೆ ತರಗತಿ ನಿರ್ವಹಣೆ ತುಂಬ ಈಸಿ ಆಗುತ್ತೆ. ಇದಿಷ್ಟು ಮಾಹಿತಿ ದಿನ 1ರಲ್ಲಿ ನಿರ್ವಹಣೆ ಮಾಡುವಂತಹ ಚಟುವಟಿಕೆಗಳು ವಿದ್ಯಾಚೇತನ ಆಗಿರ್ಬೋದು ಅಥವಾ 2ರಿಂದ 5ನೇ ತರಗತಿವರೆಗೂ ಟ್ರಾನ್ಸಿಷನ್ ಮಾಡೆಲ್ ಚಟುವಟಿಕೆಗಳನ್ನು ನಿರ್ವಹಣೆ ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ನಾನು ತಿಳಿಸ್ಕೊಟ್ಟಿದ್ದೀನಿ. ಇದ್ರ ಬಗ್ಗೆ ಏನಾದರೂ ಡೌಟ್ಸ್ಗಳಿತ್ತು ಅಂದರೆ ಅಥವಾ ಇನ್ನೂ ಏನಾದರೂ ಅಡಿಷ್ನಲ್ ಆಗಿ ನಾನು ಸೇರಿಸ್ಬೇಕು ಅಂತ ಏನಾದರೂ ನಿಮ್ಗೆ ಅನಿಸಿದರೆ ದಯಮಾಡಿ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೇಕು ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.